ನಶಿಸಿ ಹೋಗುತ್ತಿರುವ ಭಾರತೀಯ ಕ್ರೀಡೆ ಬಾಲ್ ಬ್ಯಾಡ್ಮಿಂಟನ್ ಆಟವನ್ನು ಪೋಷಿಸುವುದು ಕ್ರೀಡಾಕೂಟದ ಆದ್ಯತೆಯಾಗಿದ್ದು, ಅಂತರ್ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಕುಂದೂರು ಶ್ರೀ ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಕುಂದೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದ ಕ್ರೀಡಾಂಗಣದಲ್ಲಿ ಹೊನಲು ಬೆಳಕಿನ ಪಂದ್ಯಾವಳಿ ನಡೆಯಿತು. ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಹಾಸನ, ಮೈಸೂರು, ಬೆಂಗಳೂರು, ದಾವಣಗೆರೆ, ಚಿಕ್ಕಮಗಳೂರು ಜಿಲ್ಲೆಯ 12 ತಂಡಗಳು ಉತ್ಸಾಹದಿಂದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಕ್ರೀಡಾಕೂಟಕ್ಕೆ ಹುರುಪು ತುಂಬಿದರು. ಒಟ್ಟಾರೆ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆಯಿತು. ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಕುಂದೂರಲ್ಲಿ ಸ್ಪೋರ್ಟ್ಸ್ಗೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಅದರಲ್ಲೂ ಒಂದು ಬ್ಯಾಡ್ಮಿಂಟನ್ ಪಂದ್ಯಾವಳಿ ಅಂದರೆ ಎಲ್ಲರೂ ಮಕ್ಕಳಿಂದ ಹಿಡಿದು ದೊಡ್ಡರ ತನಕ 70-80 ವರ್ಷದ ತನಕನೂ ಕೂಡ ಈ ಆಟದ ಬಗ್ಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಈ ಆಟ ನಶಿಸಿ ಹೋಗ್ತಾ ಇದ್ದಿದ್ದನ್ನು ನಿಜವಾಗ್ಲೂ ಇಲ್ಲಿ ವರ್ಷ ರಾಜ್ಯ ಮಟ್ಟದ ಆಟಗಾರನ ಕರೆಸಿಬಿಟ್ಟು ಅಂತರ್ಜಿಲ್ಲಾ ಮಟ್ಟದ ಆಟವನ್ನು ಆಡಿಸ್ತಾರೆ. ಅದರಿಂದ ಈ ಕ್ರೀಡೆಗೆ ತುಂಬ ಒಂದು ಮಹತ್ವ ಇದೆ. ಈ ಎಲ್ಲ ಕ್ರೀಡಾಭಿಮಾನಿಗಳು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಕುಂದೂರು ಅಂದ ತಕ್ಷಣ ಯಾವ ಸ್ಟೇಟಲ್ಲಿದ್ದರೂ ಕೂಡ ಅವರು ಜಿಲ್ಲೆಯಲ್ಲಿದ್ದರೂ ಕೂಡ ನಮ್ಮ ಕುಂದೂರಿಗೆ ಬರ್ತಾರೆ. ಕುಂದೂರು ಬಗ್ಗೆ ಹೆಚ್ಚು ಹೆಮ್ಮೆ ಇದೆ. ಯಾಕೆಂದರೆ ಕುಂದೂರಲ್ಲಿ ತುಂಬ ಆಟಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ಅದರಿಂದ ಕುಂದೂರು ಬಗ್ಗೆ ಹೆಚ್ಚು ಹೆಮ್ಮೆ. ಶ್ರೀ ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಇವತ್ತು ನಾವು ಕುಂದೂರಿನಲ್ಲಿ ಅಂತರ್ಜಿಲ್ಲಾ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಿದ್ದೇವೆ. ಈ ಉದ್ದೇಶ ಏನಂದರೆ, ಈ ದಿನಗಳಲ್ಲಿ ಈ ಕ್ರೀಡೆ ನಶಿಸಿ ಹೋಗೋಂಥ ಒಂದು ಸಂದರ್ಭದಲ್ಲಿ ಇದಕ್ಕೆ ಮರು ಜನ್ಮ ಕೊಡಬೇಕು ಅಂತ ಹೇಳ್ಕೊಂಡು ನಾವು ಎಲ್ಲ ತೀರ್ಮಾನ ಮಾಡಿಬಿಟ್ಟು ಈ ಹಿಂದಿನಿಂದಲೂ ನಾವು ಹಲವಾರು ಟೂರ್ನಮೆಂಟ್ಗಳನ್ನ ಇಲ್ಲಿ ಆಯೋಜನೆ ಮಾಡಿದ್ದೀವಿ. ರಾಜ್ಯ ಮಟ್ಟದ ಸೀನಿಯರ್ ಮತ್ತು ಜೂನಿಯರ್ ಪಂದ್ಯಗಳನ್ನ ಸಹ ಇಲ್ಲಿ ನಡೆಸಿದ್ದೀವಿ ಈ ಕ್ರೀಡಾಂಗಣದಲ್ಲಿ. ಹಾಗೆಯೇ ಈ ಸರಿ ನಾವು ಈ ಅಂತರ್ಜಿಲ್ಲಾ ಮಟ್ಟ ಟೂರ್ನಮೆಂಟ್ ಮಾಡಬೇಕು, ಹಾಗೂ ನಮ್ಮ ಜಿಲ್ಲೆಯಲ್ಲೂ ಸಹ ಈ ಕ್ರೀಡೆಯನ್ನು ಇನ್ನೂ ಉತ್ತೇಜನ ಕೊಡಬೇಕಂತ ಹೇಳ್ಕೊಂಡು ಈ ಒಂದು ಕ್ರೀಡೆಯನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಈ ತಂಡಕ್ಕೆ, ಈ ಒಂದು ಪಂದ್ಯಾವಳಿಗೆ ಹಲವಾರು ತಂಡಗಳು ಆಗಮಿಸಿದ್ದಾವೆ, ಹಾಗೂ ಕ್ರೀಡಾಭಿಮಾನಿಗಳು ಸಹ ಆಗಮಿಸಿದ್ದಾರೆ. ಇಲ್ಲಿ ಕುಂದೂರಿನ ಹಲವಾರು ದಾನಿಗಳು ಸಹಕಾರದಿಂದ ಈ ಒಂದು ಪಂದ್ಯಾವಳಿ ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ.